political change unfolded in Karnataka after Siddaramaiah stepped down as Chief Minister, paving the way for Deputy Chief Minister D.K. Shivakumar to take over the state top post. The leadership transition sparked discussions across the state. We are here at Vidhana Soudha to hear from the public and understand their opinions on this leadership change. What are their expectations from the next Chief Minister? Let's talk to the public and find out about this significant political development. ಕರ್ನಾಟಕವನ್ನ ತುಂಬಾ ಹತ್ತಿರದಿಂದ ನೋಡ್ತಾ ಇದ್ದೇನೆ. ತುಂಬಾ ಸುಂದರವಾದಂತಹ ನಾಡು ನಮ್ಮ ಕರ್ನಾಟಕ ನಾಡು. ಐತಿಹಾಸಿಕವಾಗಿ ವಿಶೇಷವಾದಂತಹ ಪ್ರಾಕೃತಿಕ ಸೌಭಾಗ್ಯವನ್ನು ಹೊಂದಿದಂತಹ ನಾಡು. ಈ ನಾಡಿನಲ್ಲಿ ಅಭಿವೃದ್ಧಿ ಅಂದಿನಿಂದ ಇಂದಿನವರೆಗೆ ನಡ್ಕೊಂಡು ಬಂದಿದೆ. ಹಲವಾರು ಮುಖ್ಯಮಂತ್ರಿಗಳನ್ನ ಕರ್ನಾಟಕ ಕಂಡಿದೆ. ಅದರಲ್ಲಿ ಈಗ ವಿಶೇಷವಾಗಿ ಯುವ ನಾಯಕರಾಗಿ ತುಂಬ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಂಥ ಶಿವಕುಮಾರ್ ಅವರು ಈಗ 3ನೇ ತಾರೀಕು ಜೂನ್ದಲ್ಲಿ ಪದಗ್ರಹಣ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನು ನಾವೆಲ್ಲ ವಾಹಿನಿಗಳಲ್ಲಿ ಮತ್ತು ಪತ್ರಿಕೆಯಲ್ಲಿ ನೋಡಿದ್ದೇವೆ. ತುಂಬ ಸಂತೋಷ. ಯಾರೇ ಮುಖ್ಯಮಂತ್ರಿಗಳಾದರೂ ಜನರ ಹಿತವನ್ನು ಅವರ ಗಮನದಲ್ಲಿ ಇಟ್ಕೋಬೇಕು. ಬಹುಶಃ ಮನುಷ್ಯ ಬಯಸುವಂಥದ್ದು, ಮನುಷ್ಯನಿಗೆ ಬೇಕಾಗಿರುವಂಥದ್ದು 5 ವಿಷಯಗಳು. ಒಂದು ನೀರು, ಇನ್ನೊಂದು ಗಾಳಿ, ಆಮೇಲೆ ಒಂದು ಉತ್ತಮವಾದಂಥ ಅಗ್ನಿ ಅಂದರೆ ಸೂರ್ಯನ ವ್ಯವಸ್ಥೆಗಳು, ಆಮೇಲೆ ಬೇಕಾದಂಥ ನೆಲ. ಈ ವ್ಯವಸ್ಥೆಗಳನ್ನು ಅವರು ಸರಿಯಾಗಿ ನಿರ್ವಹಿಸಿ ಕೊಡಬೇಕು. ಈಗ ನಾವು ನೋಡ್ತಾ ಇದ್ದಂಗೆ ಎಲ್ಲ ಕಲುಷಿತ ಆಗಿ ಹೋಗಿದೆ, ತುಂಬ ಕಲುಷಿತ ಆಗಿದೆ. ಬೆಂಗಳೂರಿನ ರಸ್ತೆಗಳನ್ನು ನೋಡಿದರೆ ನಮಗೆ ಗುಂಡಿಗಳು ಎಷ್ಟಿದೆ ಅನ್ನೋದನ್ನು ಎಣಿಸೋಕ್ಕೆ ಬಹುಶಃ ಸಾಧ್ಯ ಆಗಲ್ಲ, ನಮ್ಮ ಹತ್ರ ಆಗಲ್ಲ, ಅವ್ರಿಗೆ ಸಾಧ್ಯ ಆಗ್ಬೋದು. ಹಾಗಾಗಿ ಆ ಎಲ್ಲ ಗುಂಡಿ ರಹಿತ ರಸ್ತೆಯನ್ನು ಜನರಿಗೆ ಮಾಡಿಕೊಟ್ರೆ ತುಂಬ ಉತ್ತಮವಾಗತ್ತೆ. ಅದೇ ರೀತಿಯಾಗಿ ಶುದ್ಧ ಗಾಳಿ ಬೇಕು. ಎಲ್ಲ ನೆಲವನ್ನು ನಾನು ಇವತ್ತು ಅತಿಕ್ರಮಣ ಮಾಡ್ತಾ ಇದ್ದೇನೆ. ಏನು ನಮಗೆ ರಸ್ತೆ ಸಾಕಾಗ್ತಾ ಇಲ್ಲ, ಆ ರಸ್ತೆಗೆ ನಾನು ಬಿಲ್ಡಿಂಗ್ ಕಟ್ತೀನಿ. ಆಮೇಲೆ ಎಲ್ಲ ಪಾರ್ಕುಗಳನ್ನು ನಾನು ದೇವಸ್ಥಾನನೋ ಅಥವಾ ಇನ್ನೊಂದೇನೋ ವ್ಯವಸ್ಥೆ ಮಾಡ್ತೀನಿ. ಹಾಗಾಗಿ ಅದೆಲ್ಲ ನಿಲ್ಲಬೇಕು. ಸರಿಯಾದಂಥ ವ್ಯವಸ್ಥೆಗಳು ಅವರಿಗೆ ತಲುಪುವಂಥ ವ್ಯವಸ್ಥೆಗಳನ್ನು ಮಾಡಬೇಕು. ಶುದ್ಧ ಜಲವನ್ನು ಕೊಡಬೇಕು, ಶುದ್ಧ ಗಾಳಿಯನ್ನು ಕೊಡಬೇಕು. ಇದಕ್ಕೆಲ್ಲ ಪೂರಕವಾದಂಥ ಯೋಜನೆಗಳನ್ನು ನಾವು ರೂಪಿಸ್ಕೊಂಡು ಬರೀ ಮಾತಲ್ಲ, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದನ್ನು ಮಾಡಬೇಕು. ಸೊ ಈ ನಿರೀಕ್ಷೆಯನ್ನು ಬಹುಶಃ ನಾನು ಎಲ್ಲರಿಂದನೂ ನಿರೀಕ್ಷೆ ಮಾಡ್ತೇನೆ. ಸ್ವತಃ ನಾನು ಮಾಡಬೇಕು ಅಂತೇನೆ. ಅದೇ ರೀತಿಯಾಗಿ ನನ್ನ ಮುಖ್ಯಮಂತ್ರಿನೂ ಅದನ್ನು ಮಾಡಬೇಕು ಅಂತ ಬಯಸ್ತೇನೆ. ಅವರಿಗೆ ತುಂಬ ಒಳ್ಳೆಯದಾಗಲಿ. ಭಗವಂತ ಆಯುಷ್ಯ ಆರೋಗ್ಯ ಎಲ್ಲವನ್ನ ಕೊಟ್ಟು ಉತ್ತಮವಾದಂಥ ಸೇವೆಯನ್ನು ಕರ್ನಾಟಕಕ್ಕೆ, ಕನ್ನಡ ತಾಯಿಗೆ ಸಲ್ಲಿಸುವಂಥ ಮನಸ್ಸು, ಬುದ್ಧಿ, ಅಂಥ ಒಂದು ಶಕ್ತಿ ಅವರ ಜೊತೆಗಿರುವಂಥ ಎಲ್ಲರೂ ಅದೇ ದೃಷ್ಟಿಯಿಂದ ದುಡಿಯುವಂಥ ಭಾವವನ್ನು ಅವರಿಗೆ ಮತ್ತು ಅವರ ತಂಡಕ್ಕೆ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಿ. ಸರ್, ಕರೆಕ್ಟ್. ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸರ್ಗೆ ಸಿಎಂ ಪೋಸ್ಟ್ ಬಿಟ್ಕೊಟ್ಟಿದ್ದಾರೆ. ಅದು ತುಂಬಾ ಒಳ್ಳೇದು. ಯಾಕಂದ್ರೆ ಅವರು ಎನರ್ಜೆಟಿಕ್ ಇದ್ದಾರೆ. ಅವರು ಕರ್ನಾಟಕಕ್ಕೋಸ್ಕರ ಏನೋ ಒಂದು ಮಾಡ್ಬೇಕಂತ ಅವ್ರ ಪ್ಲಾನ್ ಇದೆ. ಖಂಡಿತ ಮಾಡ್ತಾರೆ. ಅವ್ರ ಅಧಿಕಾರ ಕೂಡ ಕರ್ನಾಟಕ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೇಗೆ ಡಿ ಕೆ ಸಾಹೇಬರು ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಜವಾಗಿ ಆ ಪವರ್ ಅವ್ರ ಹತ್ರ ಇದೆ. ಅದು ಮಾಡೋದ್ರಿಂದ ನಮಗೂ ಒಳ್ಳೇದು. ಸೊ ಸಾಹೇಬರಿಗೆ, ಡಿ ಕೆ ಸರ್ಗೆ 1-2 ವರ್ಷ ಅಧಿಕಾರ ಕೊಟ್ಟು ನೋಡಿದ್ರೆ ಮುಂದೆ ಮತ್ತೆ 5 ವರ್ಷ ಗೌರ್ಮೆಂಟ್ ಬರೋ ಚಾನ್ಸಸ್ ತುಂಬಾ ಇದೆ. ಸಿದ್ದರಾಮಯ್ಯ ಸರ್ ಕೂಡ 3 ವರ್ಷ ಮಾಡಿದ್ದಾರೆ. ಅದರಿಂದ ನಮ್ಗೆ ತುಂಬಾ ಸ್ಯಾಟಿಸ್ಫೈಡ್ ಇದೀವಿ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಡಿ ಕೆ ಸಾಹೇಬರು ಮಾಡಿದ್ರು ಕೂಡ ಸೊ ಎಲ್ಲ ಕರ್ನಾಟಕ ಜನತೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಆ ಎನರ್ಜಿ ಕೂಡ ಕರ್ನಾಟಕಕ್ಕೆ ಬೇಕು. ಅದಕ್ಕೋಸ್ಕರ ನಾವೆಲ್ಲ ಕಾದು ನೋಡ್ತಾ ಇದೀವಿ. ಎಕ್ಸ್ಪೆಕ್ಟೇಷನ್ ಇದೆ. ಈಗ 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಕೂಡ ಸಕ್ಸಸ್ಫುಲ್ ಆಗಿ ಕರ್ನಾಟಕದಾದ್ಯಂತ ಓಡ್ತಾ ಇದೆ. ಎಲ್ಲ ಬಡ ಜನತೆ ತುಂಬಾ ಹೆಲ್ಪ್ ಆಗಿದೆ. ನಿಜವಾಗಿ ಹೇಳ್ಬೇಕಂದ್ರೆ ಅವ್ರ ಅಜೆಂಡಾ ಕೂಡ ಬಡವರದು ಮುಂದೆ ಇಂಪ್ರೂವ್ ಆಗದೆ ಅವ್ರದ್ದು ಅಜೆಂಡಾ ಇತ್ತು. ಸೊ ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ತರ ಮುಂದೆ ಇನ್ನೂ ಡೆವಲಪ್ ಮಾಡ್ಕೊಂಡು ಇನ್ನೂ ಹೆಚ್ಚಿನ ಗ್ಯಾರಂಟಿಗಳು ಕೊಟ್ಟು ಬಡ ಜನತೆಗೆ ಪ್ಲಸ್ ಏನಂದ್ರೆ ಎಜುಕೇಶನ್ ಒಂದು ಫ್ರೀ ಮಾಡೋದು ಬಹಳ ಬೆಟರ್. ಯಾಕಂದ್ರೆ ಪ್ರೈವೇಟ್ ಸ್ಕೂಲಲ್ಲಿ ತುಂಬಾ ಫೀಸ್ಗಳು ತಗೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಸಾಹೇಬರು ಸ್ವಲ್ಪ ನೋಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಬಡ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು. ಎಲ್ಲ ಬಡ ಮಕ್ಕಳು ಕೂಡ ಪ್ರೈವೇಟ್ ಸ್ಕೂಲಲ್ಲಿ ಓದ್ಬೇಕಂತ ಆಸೆ ಇರುತ್ತೆ. ಓದಕ್ಕಾಗಲ್ಲ, ಯಾಕಂದ್ರೆ ಇಂಗ್ಲಿಷ್ ಮಾತಾಡ್ಬೇಕು ನಮ್ಮ ಮಕ್ಕಳು, ಅವ್ರಿಗೆ ಇರುತ್ತೆ. ಗೌರ್ಮೆಂಟ್ ಸ್ಕೂಲ್ ಕೂಡ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಅದೇ ಒಂದು ಗೌರ್ಮೆಂಟ್ ಸ್ಕೂಲ್ ತಗೊಂಡ್ ಬಂದ್ರು ಕೂಡ ಒಳ್ಳೇದೇ. ಸುಮಾರು ಇದೆ ಮೇಡಮ್, ಸುಮಾರು ಇದೆ. ಯಾಕಂದ್ರೆ ಮೇನ್ ಫಸ್ಟ್ ಅವ್ರು ಏನು ಇದನ್ನ ಕೊಡ್ತಾ ಇದಾರಲ್ಲ ಅದನ್ನ ಸ್ಟಾಪ್ ಮಾಡ್ಬೇಕು. ಡೆವಲಪ್ಮೆಂಟ್ ಮುಖ್ಯ ಹೊರತು ಯಾರಿಗೂ 2,000 ರೂಪಾಯಿ ಮತ್ತೆ ಇದು ಏನು ಯಾರು ಕೇಳ್ತಿರ್ಲಿಲ್ಲ. ಅವ್ರು ಮಾಡಿರೋದು ಮೊನ್ನೆ ಇದಕ್ಕೋಸ್ಕರ ಅಂತ ಗೊತ್ತು ಎಲ್ಲರಿಗೂ ಜನಕ್ಕೆ. ಬಟ್ ಬೆಟರ್ ಅಂದ್ರೆ ಅವರು ಇದನ್ನೆಲ್ಲ ಸ್ಟಾಪ್ ಮಾಡಿ ಡೆವಲಪ್ಮೆಂಟ್ ಏನಿದೆ ಅದಕ್ಕೆ ಇದು ಮಾಡಬೇಕು. ಬೆಲೆ ಏರಿಕೆ ಸುಮಾರು ಇದೆ. ಬೆಲೆ ಏರಿಕೆ ತೆಗಿಸ್ಬೇಕು, ಕಡಿಮೆ ಮಾಡಬೇಕು ಎಲ್ಲಾನು. ಮತ್ತೆ ಜಾತೀಯತೆ ಮಾಡಬಾರ್ದು. ಸಿದ್ದರಾಮಯ್ಯ ಮಾಡಿದ್ದು ಅದು ಒಂಥರ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಜಾತೀಯತೆ ಮಾಡಬಾರ್ದು. ಎಲ್ಲರಿಗೂ ಒಂದೇ ಸಮಾನ. ಒಬ್ಬರೇ ಇಲ್ಲ ಇಲ್ಲಿ ಇಂಡಿಯಾ ಕರ್ನಾಟಕದಲ್ಲಿ ಎಲ್ಲಾ ಜಾತಿಯವರು ಇದ್ದಾರೆ. ಇವಾಗ ಬೇರೆ ಇದರ ರಾಜ್ಯದವರು ಇದ್ದಾರೆ.
ದೇಶದವರು ಇದ್ದಾರೆ ನಮ್ಮ ಬೆಂಗಳೂರಲ್ಲಿ. ಎಲ್ಲರಿಗೂ ಒಂದೇ ತರ ನೋಡ್ಕೋಬೇಕು ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ಕೊಂತೀನಿ ನಾನು ನನ್ನ ಪರವಾಗಿ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್. ಮತ್ತೆ ಸ್ಟೇಟ್ ಗವರ್ಮೆಂಟ್ ಈಗ ಡಿ ಕೆ ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ಬಿಟ್ರು. ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು ಸ್ಟೇಟ್ ಗವರ್ಮೆಂಟ್ ಇಂದ? ಇದೆಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದೇ ಮೇಡಮ್, ಎಜುಕೇಶನ್ ಸುಮಾರು ಸ್ಕೂಲ್ಗಳನ್ನ ಮುಚ್ಚಿದ್ರು, ಗೌರ್ಮೆಂಟ್ ಸ್ಕೂಲ್ಗಳನ್ನ ಮತ್ತೆ ರಿಓಪನ್ ಮಾಡಬೇಕು. ಸುಮಾರು ನಿರುದ್ಯೋಗಿಗಳಿದ್ದಾರೆ. ಫಸ್ಟ್ ಅವ್ರಿಗೆ ರಿಕ್ರೂಟ್ಮೆಂಟ್ ಮಾಡೋ ಇದಾಗಬೇಕು. ಫಸ್ಟ್ ಎಲ್ಲರಿಗೂ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು ವರ್ಷ ಆಯ್ತು. ಇವರು 300-400 ಸೀಟ್ ತಗೊಂಡ್ರೆ ಅದು ಏನು ಉಪಯೋಗ ಆಗಲ್ಲ. ಯಾಕಂದ್ರೆ ಒಂದು 300-400 ಅಂದ್ರೆ 3 ಲಕ್ಷ ಜನ ಇದು ಮಾಡ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಬಟ್ ಯಾರಿಗೂ ಆಗಲ್ಲ ಅದೆಲ್ಲ. ಸೊ ರಿಕ್ರೂಟ್ಮೆಂಟ್ ಮಾಡಬೇಕು. ಆಕ್ಚುಲಿ ಅವರು ಇವಾಗ ಟೀಚರ್ಸ್ ಎಲ್ಲ ಮಾಡಿದ್ದು ಸುಮಾರು ಇವರು ಪಟೇಲ್ರು ಇದ್ದಾಗ, JS ಪಟೇಲ್ ಇದ್ದಾಗ ಗೋವಿಂದ ಗೌಡರು ಶಿಕ್ಷಣ ಸಚಿವರಾಗಿದ್ರು. ಅವಾಗ 40,000 ಜನ ತಗೊಂಡಿರೋದು ಡೇಟ್ ವೈಸ್ ಮೇಲೆ, ಡೇಟ್ ಆಫ್ ಬರ್ತ್ ಮೇಲೆ ಏಜ್ ಅವ್ರದ್ದು ಇದಾಗುತ್ತೆ ಅಂತ ಹೇಳ್ಬಿಟ್ಟು ಸುಮಾರು 40,000 ಜನ ಟೀಚರ್ಸ್ ತಗೊಂಡ್ರು. ಅಲ್ಲಿಂದ ಇಲ್ಲಿವರೆಗೂ ಯಾರಿಗೂ ತಗೊಂಡಿಲ್ಲ. ಅವರೇ 300-400 ತಗೊಂಡ್ರೆ ಅದು ಯಾವುದಕ್ಕೂ ಯೂಸ್ ಇಲ್ಲ. ಅದನ್ನೆಲ್ಲ ರಿಕ್ರೂಟ್ಮೆಂಟ್ ಮಾಡಬೇಕು. ಮೇನ್ ರಿಕ್ರೂಟ್ಮೆಂಟ್ ಮತ್ತೆ ಇದನ್ನೆಲ್ಲ ತೆಗೆದಾಕ್ಬಿಡ್ಬೇಕು. ಅವ್ರು ಇವಾಗ ಯಾರಿಗೂ ಬೇಡ. ತುಂಬಾ ಸಮಸ್ಯೆ ಆಗಿದೆ. KSRTC ಇದು ಪಾಪ ಅವರು ದುಡ್ಡು ಕೊಡಕ್ಕಾಗಲ್ಲ. ಅದು ಗೊತ್ತು ಗೌರ್ಮೆಂಟ್ ಇಂದ ಎಷ್ಟು ಇದು ಮಾಡಿದ್ರು ಅದು ಜನರ ಮಧ್ಯಮ ವರ್ಗದ ಮೇಲೆ ಇದಾಗುತ್ತೆ ಹೊರತು ಯಾವ್ದು ಇದು ಬೀಳುತ್ತೆ ಹೊರತು ಅದರಿಂದ ಏನು ಉಪಯೋಗ ಇಲ್ಲ. ಸೊ ಅದನ್ನ ಇವ್ರಿಗೂ ಗೊತ್ತು ಜನಗಳಿಗೆ. ಸುಮಾರು ಆಲ್ರೆಡಿ ಎಜುಕೇಟೆಡ್ ಇದಾರೆ. ಅದನ್ನೇನು ಇವಾಗ ತೆಗೆದ್ರು ಯಾರು ಇದು ಮಾಡಲ್ಲ. ಕಾಂಗ್ರೆಸ್ಗೆ ತೆಗೆದ್ಬಿಟ್ಟು ಡೆವಲಪ್ಮೆಂಟ್ ಕಡೆಗೆ ಇದು ಮಾಡ್ಲಿ ಅಂತ ಕೇಳ್ಕೊಂತೀನಿ. ಈಗ ಡಿ ಕೆ ಶಿವಕುಮಾರ್ ಆಗಿರೋದು ನಮಗೊಂಥರ ಖುಷಿ ಆಗಿದೆ. ಯಾಕಂದ್ರೆ ಎಲೆಕ್ಷನ್ ಅಲ್ಲಿ ಒಬ್ರು ನಿಂತಿರ್ಲಿಲ್ಲ, ಇಬ್ರು ನಿಂತಿದ್ರು. ಸೊ ಇಬ್ರು ಅಧಿಕಾರನ ನೋಡೋ ಅವಕಾಶ ಬಂದಿದೆ ಇವಾಗ. ಅವರ ಅಧಿಕಾರದಲ್ಲಿ ಆಲ್ರೆಡಿ ನಮ್ಗೆ ತುಂಬಾ ಗ್ಯಾರಂಟಿಗಳು ಸಿಕ್ಕಿದೆ. ಇವರ ಅಧಿಕಾರದಲ್ಲಿ ಆ ಗ್ಯಾರಂಟಿಗಳು ಮುಂದುವರುತ್ತೆ. ಮತ್ತೆ ಹೊಸ ನಮ್ಗೆ ಇದು ಹೊಸ ಯೋಜನೆಗಳು ಜಾರಿಗೆ ತರ್ತಾರೆ. ಮತ್ತೆ ಇನ್ನೂ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ಅನ್ಕೊಂಡಿದೀವಿ. ಡಿ ಕೆ ಶಿವಕುಮಾರ್ ಬಂದು ಚೀಫ್ ಮಿನಿಸ್ಟರ್ ಆದ್ಮೇಲೆ ನಿಮ್ ಎಕ್ಸ್ಪೆಕ್ಟೇಷನ್ಸ್ ಏನು? ಎಕ್ಸ್ಪೆಕ್ಟೇಷನ್ ಬಂದು ಈಗ ನಾವು IT ವರ್ಕ್ ಮಾಡ್ತಾ ಇರೋದು. ಸೊ IT ಜಾಬ್ ಅಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಇನ್ನು ಟ್ಯಾಕ್ಸ್ ಅಲ್ಲಿ ಏನಾದ್ರು ಮಾಡ್ಬೋದು, ಒಳ್ಳೇದು ಅಂತ ಅನ್ಕೊಂಡಿದೀವಿ. ಅವ್ರು ಆಗ್ಬಾರ್ದಾಗಿತ್ತು ಅಂತ ಒಂದ್ ಕಡೆ, ಅವ್ರಾದ್ರೆ ಏನು ಉಪಯೋಗ ಇಲ್ಲ. ಏನು ಅಂದ್ರೆ ಎಲ್ಲ ಫ್ರೀ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಅಂತ ಕಳ್ಸಿಬಿಟ್ರು. ಇದು ಹೆಂಗ್ ಕಾಣಿಸ್ತಿದೆ ನಿಮ್ ಕಣ್ಣಿಗೆ? ವಿಧಾನಸೌಧ ಹೆಂಗ್ ಕಾಣಿಸ್ತಿದೆ? ಇದನ್ನ ಪ್ರಧಾನ ಕ್ಷೇತ್ರ ಮಾಡ್ಬೇಕು ಅಂತ ಯಾರು ಹೇಳಿದಾರೆ? ಉಪೇಂದ್ರ ಹೇಳಿದಾರೆ ತಾನೆ. ಉಪೇಂದ್ರ ಹೇಳಿರೋ ತರ ಮಾಡಿದ್ರೆ ಇನ್ನೂ ಬೆಟರ್. ಈ ಬಸ್ ಫ್ರೀ, ಮತ್ತೆ ತಿಂಗಳ 2,000 ಕೊಡ್ತೀನಿ, ಕರೆಂಟ್ ಬಿಲ್ ಫ್ರೀ ಮಾಡ್ತೀನಿ, ಮನೆ ಬಾಡಿಗೆ ಡೌನ್ ಮಾಡ್ತೀನಿ, ಅದೆಲ್ಲ ತೆಗ್ದಾಕ್ಬೇಕು. ತೆಗೆದ್ಬಿಟ್ಟು ಎಲ್ಲ ಒಳಗಡೆ ಕೆಲಸ ಮಾಡ್ಬೇಕು ಅಷ್ಟೇ. ಪ್ರಜಾಕ್ಕೆ ವೇಸ್ಟ್ ಅಂತ ಅನ್ನಿಸ್ತಿದೆ. ಇಲ್ಲ ಬೇಡ ಅಂದ್ರೆ ಅವರು CM ಆದ್ಮೇಲೆ ಈ ತರ ಮಾಡ್ತಾರ, ಇದೆಲ್ಲ ಸರಿ ಮಾಡ್ತಾರ ಅನ್ನೋದಾದ್ರೆ ಅವಾಗ ಅದೊಂದು ಎಕ್ಸ್ಪೆಕ್ಟೇಷನ್ ನಮಗ್ ಬರುತ್ತೆ. ಈ ಪರವಾಗಿಲ್ಲಪ್ಪ, ಈ ತರ ರಾಜಕೀಯದಲ್ಲಿ ಇದೆಲ್ಲ ಸರಿ ಮಾಡಿದ್ದಾರೆ, ನಮ್ ಜನ ಎಲ್ಲ ಬದುಕ್ತಿದ್ದಾರೆ. ನೆಟ್ ರೋಡೇ ಸರಿ ಮಾಡಿಲ್ಲ ಇನ್ನು. ಕರೆಕ್ಟ್ ಅಲ್ವಾ? ತೆಗಿತಾರೆ, ಮುಚ್ತಾರೆ. ಮುಚ್ಚಿದ್ಮೇಲೆ ಕರೆಕ್ಟ್ ಆಗಿ ಹಾಕ್ಬೇಕಲ್ಲ. ಎಷ್ಟೋ ಜನ ಸಾಯ್ತಿದ್ದಾರೆ, ಮಳೆ ಬರ್ತಿದೆ. ಮಳೆ ಬಂದ್ರು ಅದಕ್ಕೊಂದು ವ್ಯವಸ್ಥೆ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ಎಲ್ಲ ವೇಸ್ಟ್ ಅಲ್ವಾ? ಕರೆಂಟ್ ಹೋದ್ರು, ಕರೆಂಟ್ ಬಿಲ್ ಇದ್ ಮಾಡ್ತೀವಿ ಅಂದ್ರು, ಅದು ಕಟ್ಲಿಲ್ಲ. 2 ತಿಂಗಳು ಕೊಟ್ಟರು ದುಡ್ಡು 2,000 ಅಂತ. ಇವಾಗ ಹೆಣ್ಮಕ್ಳಿಗೆ ಅರ್ಥ ಆಗ್ತಿದೆ ಏನು ಅಂತ. ಗಂಡಸ್ರನ್ನ ಯಾರು ಅರ್ಥ ಮಾಡ್ಕೊಳಲ್ಲ. ನಮ್ ದಾರಿ ನಾವು ಬದುಕ್ತಾ ಇರ್ತೀವಿ, ನಮ್ಮನೆ ಬರೋದು. ಮೇಡಮ್, ಎಲ್ಲಾರ್ಗೆ ಸೀಟು ಒಂದ್ ಚಾನ್ಸ್ ಸಿಗ್ಬೇಕು. ಅವರು ತುಂಬಾ ಕಷ್ಟ ಪಡ್ತಾರೆ, ತುಂಬಾ ಹಳೆಯವರು, ತುಂಬಾ ಸೀನಿಯರು. ಅವ್ರಿಗೂ ಚಾನ್ಸ್ ಸಿಗ್ತಾ ಇರೋದು ಎಲ್ಲಾರ್ಗೆ ಒಳ್ಳೇದಾಗ್ಲಿ. ನಮ್ಗೂ ಒಂದು ರಿಕ್ವೆಸ್ಟ್ ಏನಂದ್ರೆ ನಮ್ ಗ್ಯಾಸ್ ರೇಟ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಬಡವ್ರಿಗೆ ಏನ್ ಹೆಲ್ಪ್ ಆಗತ್ತೆ ಅವ್ರ ಕೈಯಿಂದ ಅಷ್ಟು ಮಾಡ್ಕೊಳ್ಳಿ. ನಮ್ ಜಮೀರ್ ಅಣ್ಣ ಅವ್ರಿಗೂ ಒಂದು ಸ್ವಲ್ಪ ಒಂದ್ ಸೀಟ್, ಒಳ್ಳೆ ಪೋಸ್ಟ್ ಕೊಡ್ಲಿ. ನಮ್ಮ ಕ್ಯಾಟಿ ಅಂತ ಹೇಳ್ತಾ ಇಲ್ಲ, ಮುಸ್ಲಿಂ ಕ್ಯಾಟ್ಲೆಟಿ ಅಂತ. ಅವರು ಎಲ್ಲಾರ್ಗೆ ಒಳ್ಳೇದ್ ಮಾಡ್ತಾರೆ. ಆ ತರ ಅವ್ರಿಗೂ ಒಂದ್ ಒಳ್ಳೆ ಆಗ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಸಿಗ್ಲಿ ಮೇಡಮ್ ಸೀಟು, ಸಂತೋಷ ಅಲ್ಲ. ಅವರು ತುಂಬಾ ಸೀನಿಯರು, ತುಂಬಾ ಹಳೆಯ ಒಬ್ರು. ಸಿದ್ದರಾಮಯ್ಯ ಸಾಹೇಬ್ರು ಆದ್ಮೇಲೆ ಅವರೇ ಅಲ್ಲ ಪೋಸ್ಟ್ಗೆ ಇರೋದು. ಅವ್ರಿಗೂ ಸಿಕ್ಲಿ ಅಂತ ಒಂದ್ ಚಾನ್ಸ್ ನಾನು ಹೇಳ್ತೀನಿ. ಇಲ್ಲ ಮ್ಯಾಮ್, ಮೊದ್ಲೇ ಸಿದ್ದರಾಮಯ್ಯ ಅವರು ಚೆನ್ನಾಗಿ ಆಡಳಿತ ಮಾಡಿದ್ದಾರೆ. ಬಟ್ ಇವಾಗ ಡಿ ಕೆ ಶಿವಕುಮಾರ್ ಅವರು ಟೇಕ್ ಓವರ್ ತಗೊಂಡಿದ್ದಾರೆ. ನೋಡ್ಬೇಕು ಯಾವ ತರ ಮಾಡ್ತಾರೆ. ಇನ್ನೂ 2.5 ವರ್ಷ ನೋಡೋಣ, ಕಾದ್ ನೋಡೋಣ. ಬಟ್
ಏನಿಲ್ಲ ಇದು ಪ್ರೀಸ್ ಏನ್ ಕೊಟ್ಟಿದ್ದಾರೆ ಐದು ಸ್ಕೀಮ್ಗಳು ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡ್ಲಿ, ಮತ್ತೆ ಎಕನಾಮಿನೂ ಏನು ಹೊಡೆತ್ ಆಗ್ಲಾರೆ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಲಿ ಅಂತಂದ ಮತ್ತೇನಿಲ್ಲ. ಇಲ್ಲ ಮೇನ್ ಹಾಸ್ಪಿಟಲ್ ಎಜುಕೇಶನ್ ಇದು ಫ್ರೀಸ್ ಏನ್ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಸ್ವಲ್ಪ ಸ್ಕೂಲ್ ಹುಡುಗರಿಗೆ, ಸ್ಕೂಲ್ ಬಾಯ್ಸ್ ಆತು ಗರ್ಲ್ಸ್ ಆತು ಇಬ್ಬರಿಗೂ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಬಸ್ ಫೆಸಿಲಿಟಿ. ದೊಡ್ಡವರಿಗೆ ಏನ್ ತಗೋದ್ರೆ ಏನ್ ಪರವಾಗಿಲ್ಲ, ಅದೇ ಸ್ಕೂಲ್ ಹುಡುಗರಿಗೆ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಮತ್ತೇನಿಲ್ಲ. As we saw, people shared their opinions and expectations and urged DK Shivakumar to continue the guarantee schemes while focusing on the development and welfare of the public. For more such updates, stay tuned to Daily Salar Digital.